ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಯಮುನಾ ನಾಯ್ಕ್ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದ ಮರುತನಿಖೆ ಮಂದಗತಿಯಲ್ಲಿ ಸಾಗುತ್ತಿದೆ. ಸಾರ್ವಜನಿಕರು ವ್ಯವಸ್ಥೆಯ ಮೇಲಿನ ನಂಬಿಕೆ ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷರು ಆರೋಪಿಸಿದ್ದಾರೆ. 2010ರಲ್ಲಿ ಭಟ್ಕಳ ತಾಲೂಕಿನ ಮುರುಡೇಶ್ವರದಲ್ಲಿ ನಡೆದ ಯಮುನಾ ನಾಯ್ಕ್ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಸುದ್ದಿಗೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ಆ ಸಂದರ್ಭದಲ್ಲಿ ಪ್ರಕರಣದಲ್ಲಿ ಅಮಾಯಕ ವೆಂಕಟೇಶ್ ಹರಿಕಾಂತನನ್ನ ಆರೋಪಿಯನ್ನಾಗಿಸಿ ಬಂಧಿಸಲಾಗಿತ್ತು. ಆತ 6 ವರ್ಷ 8 ತಿಂಗಳವರೆಗೆ ಜೈಲಿನಲ್ಲಿದ್ದು ನರಕಯಾತನೆ ಅನುಭವಿಸಬೇಕಾಯಿತು. 2017ರಲ್ಲಿ ಕೋರ್ಟ್ ಆತನನ್ನ ನಿರಪರಾಧಿ ಎಂದು ಘೋಷಿಸಿ ಬಿಡುಗಡೆಗೊಳಿಸಿ ಮರುತನಿಖೆಗೆ ಆದೇಶ ನೀಡಿದೆ. ಆದರೆ ಮರುತನಿಖೆ ಮಂದಗತಿಯಲ್ಲಿ ಸಾಗುತ್ತಿದ್ದು ಸಾರ್ವಜನಿಕರು ವ್ಯವಸ್ಥೆಯ ಮೇಲಿನ ನಂಬಿಕೆ ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಗಂಗಾಧರ ಕುಲಕರ್ಣಿ ಹೇಳಿದರು. ಅಕ್ಟೋಬರ್ 23, 2010ರಲ್ಲಿ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂಥ ಯಮುನಾ ನಾಯ್ಕ್ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಬಹಳ ಗಂಭೀರವಾದಂಥ ಕೇಸ್ ಇತ್ತದು. ದುರ್ದೈವ ಆ ಕೇಸ್ನಲ್ಲಿ ಯಾರು ಅಪರಾಧಿಗಳಿದ್ರೋ ಆರೋಪಿಗಳಿದ್ರೋ ಅದು ಹೇಗೆ ಬಚಾವ್ ಮಾಡಿದ್ರೋ ಗೊತ್ತಿಲ್ಲ. ಆದರೆ ಒಬ್ಬ ಅಮಾಯಕ ಕೇಸಿಗೆ ಸಂಬಂಧ ಇರಲಾರದಂಥ ವ್ಯಕ್ತಿ ವೆಂಕಟೇಶ್ ಹರಿಕಾಂತ್ 6 ವರ್ಷ 8 ತಿಂಗಳ ನರಕ ಯಾತನೆಯನ್ನು ಅನುಭವಿಸ್ಬೇಕಾಯ್ತು ಮಾಡಲಾರ್ದ ಅಪರಾಧಕ್ಕೆ. ಅಂದರೆ ವ್ಯವಸ್ಥೆ ಯಾವ ರೀತಿಯಾಗಿ ಕುಲಗೆಟ್ಟು ಹೋಗಿದೆ ಅನ್ನೋದಕ್ಕೆ ಇದು ಒಳ್ಳೆ ಎಕ್ಸಾಂಪಲ್. 2017ರಲ್ಲಿ ಹೈಕೋರ್ಟು ವೆಂಕಟೇಶ್ ಹರಿಕಾಂತ್ ಅವರನ್ನು ನಿರಪರಾಧಿ ಅಂಥೇಳಿ ಬಿಡುಗಡೆ ಮಾಡಿತು. ಅಷ್ಟೇ ಅಲ್ಲ, ಮುಂದುವರೆದು ಹೈಕೋರ್ಟ್ ಇನ್ನೊಂದನ್ನು ಆದೇಶ ಮಾಡಿತು. ಇದರದ್ದು ಮರು ತನಿಖೆ ಆಗಬೇಕು, ಯಾರು ಆರೋಪಿಗಳಿದ್ದಾರೆ ಅವರ ಬಂಧನ ಆಗಬೇಕು ಅನ್ನುವಂಥದ್ದನ್ನು ಆದೇಶ ಮಾಡಿದೆ. 2017ರಲ್ಲಿ ಆದೇಶ ಆಗಿದೆ. 2024 7 ವರ್ಷ ಆಯಿತು. 7 ವರ್ಷ ಆದರೂ ಸಹ ಇನ್ನೂವರೆಗೂ ಅಪರಾಧಿಗಳ ಪತ್ತೆ ಆಗ್ತಾ ಇಲ್ಲ, ಆರೋಪಿಗಳ ಬಂಧನ ಆಗ್ತಾ ಇಲ್ಲ, ತನಿಖೆ ಆಗ್ತಾ ಇಲ್ಲ. ಅಂದರೆ ಯಾರನ್ನು ರಕ್ಷಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು? ಏನು ಹಿನ್ನೆಲೆ ಇದೆ ಇದಕ್ಕೆ? ಯಾವ ಕೈಗಳು ಕೆಲಸ ಮಾಡ್ತಾ ಇದ್ದಾವಿಲ್ಲ? ಪೊಲೀಸ್ ಇಲಾಖೆಯನ್ನು ಯಾರು ಕಟ್ಟಿ ಹಾಕಿದ್ದಾರೆ? ವಿಚಿತ್ರ ಅಂದರೆ 2011 ನವೆಂಬರ್ದಲ್ಲಿನೇ ಲ್ಯಾಬ್ ರಿಪೋರ್ಟ್ ಬಂದಿದೆ. ಅದರಲ್ಲಿ ಇವರು ವೆಂಕಟೇಶ್ ಹರಿಕಾಂತನ ಪಾತ್ರ ಇಲ್ಲ ಅನ್ನೋದು ಆವಾಗಲೇ ಗೊತ್ತಾಗಿತ್ತು. ಆದರೆ ಆ ಒಂದು ವರದಿಯನ್ನು ಕೊಡೋದಕ್ಕೆ ವಿಳಂಬ ಮಾಡಿಕೊಂಡು ಅಷ್ಟು ವರ್ಷ ಆ ವ್ಯಕ್ತಿಗೆ ನರಕ ಯಾತ್ರೆ ಮಾಡಿಸಿದ್ರಲ್ಲ, ನಿಜವಾಗಿಯೂ ಬಹಳ ಭಯಾನಕ ಅನ್ನಿಸ್ತಾ ಇದೆ. ಇದರಿಂದ ಕಾನೂನಿನ ಮೇಲೆ, ವ್ಯವಸ್ಥೆ ಮೇಲೆ, ಪೊಲೀಸ್ ಇಲಾಖೆ ಬಗ್ಗೆ ಇವತ್ತು ಸಮಾಜದೊಳಗೆ ಒಂದು ರೀತಿ ಭ್ರಮ ನಿರಸನ, ತಾತ್ಸಾರ, ತಿರಸ್ಕಾರ ಈ ಭಾವನೆ ಮೂಡ್ತಾ ಇದೆ. ಯಮುನಾ ನಾಯ್ಕ್ ಅತ್ಯಾಚಾರ ಕೊಲೆ ಪ್ರಕರಣದ ಮರುತನಿಖೆ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಭಟ್ಕಳ ತಾಲೂಕಿನ ಅಸರಕೆರೆಯಲ್ಲಿನ ನಿಚ್ಚಲಮಕ್ಕಿ ಶ್ರೀ ತಿರುಮಲ ವೆಂಕಟರಮಣ ಸಭಾಭವನದಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ವೆಂಕಟೇಶ್ ಹರಿಕಾಂತನನ್ನ ನಿರಪರಾಧಿ ಎಂದು ಕೋರ್ಟ್ ಬಿಡುಗಡೆಗೊಳಿಸಿ 7 ವರ್ಷ ಕಳೆಯಿತು. ಆದರೂ ಇಲ್ಲಿಯವರೆಗೂ ಅಪರಾಧಿಗಳ ಪತ್ತೆಯಾಗುತ್ತಿಲ್ಲ, ಆರೋಪಿಗಳ ಬಂಧನವಾಗುತ್ತಿಲ್ಲ, ಸಂಬಂಧಪಟ್ಟ ತನಿಖೆಗಳು ನಡೆಯುತ್ತಿಲ್ಲ. ಈ ಮೂಲಕ ವ್ಯವಸ್ಥೆ ಯಾರನ್ನು ರಕ್ಷಣೆ ಮಾಡಲು ಹೊರಟಿದೆ? ಯಾವ ಕಾರಣದ ಕೈಗಳು ಇದರ ಹಿಂದೆ ಕೆಲಸ ಮಾಡುತ್ತಿದೆ? ಪೊಲೀಸ್ ಇಲಾಖೆಯ ಕೈಕಟ್ಟಿದವರು ಯಾರು ಎಂದು ಪ್ರಶ್ನಿಸಿದರು. 2011ರಲ್ಲಿ ನವೆಂಬರ್ನಲ್ಲಿಯೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಲ್ಯಾಬ್ ರಿಪೋರ್ಟ್ ಬಂದು ಪ್ರಕರಣದಲ್ಲಿ ವೆಂಕಟೇಶ್ ಹರಿಕಾಂತನ ಪಾತ್ರವಿಲ್ಲ ಎಂದು ಆಗಲೇ ತಿಳಿದಿತ್ತು. ಆದರೂ ವರದಿಯನ್ನ ನೀಡಲು ವಿಳಂಬದ ಕ್ರಮವನ್ನು ಅನುಸರಿಸಿ ದೀರ್ಘಕಾಲದವರೆಗೂ ಅವರಿಗೆ ನರಕಯಾತನೆ ಅನುಭವಿಸುವಂತೆ ಮಾಡಲಾಗಿದೆ. ಇದರಿಂದಾಗಿ ಒಟ್ಟಾರೆ ವ್ಯವಸ್ಥೆಯ ಮೇಲೆ ಜನ ಭ್ರಮನಿರಸನಗೊಂಡಿದ್ದಾರೆ. ಬೆಂಬಲವಿಲ್ಲದ, ಹಣವಿಲ್ಲದ ಜನರಿಗೆ ಈ ದೇಶದಲ್ಲಿ ನ್ಯಾಯವೇ ಇಲ್ಲವೇ ಎಂದು ಪ್ರಶ್ನಿಸಿದರು. ಈ ಪ್ರಕರಣದಲ್ಲಿ ಅತ್ಯಾಚಾರ ಎಸಗಿ ಕೊಲೆಗೈದವರು ಕಾನೂನಿನ ಭಯವಿಲ್ಲದೆ ಹೊರಗಡೆ ಆರಾಮವಾಗಿ ಸುತ್ತಾಡಿಕೊಂಡಿರುವುದು ವ್ಯವಸ್ಥೆಯ ವಿಡಂಬನೆಯಾಗಿದೆ. ಇಂಥವರನ್ನ ನೋಡಿ ಮತ್ತೊಂದಿಷ್ಟು ಜನ ಅಪರಾಧ ಲೋಕಕ್ಕೆ ಬರುತ್ತಾರೆ ಎಂದರು. ಕೋರ್ಟು ಸಹ 7 ವರ್ಷ ಆಗಿದೆ, ಚಾಟಿ ಬೀಸಬೇಕಾಗಿತ್ತು. ಅವರು ಸಹ ಶಾಂತವಾಗಿ ಕುತ್ಕೊಂಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಇಲ್ಲಿಯ DYSP ಅವರಿಗೆ ಆಗ್ರಹವನ್ನು ಮಾಡಬೇಕು ಅನ್ನೋಂಥದ್ದು ಯೋಜನೆಯನ್ನು ಮಾಡಿದ್ದೀವಿ. ಈ ರೀತಿ ನೀವು ಸತ್ಯವನ್ನು ಸಮಾಧಿ ಮಾಡ್ತಾ ಹೋದ್ರೆ, ಯಾರು
ಶಕ್ತಿ ಇಲ್ದಂಥವ್ರು ಇದ್ದಾರೆ, ಅಶಕ್ತರಿದ್ದಾರೆ ಸಮಾಜದೊಳಗೆ. ಯಾರಿಗೆ ಬೆಂಬಲ ಇಲ್ಲ, ದುಡ್ಡಿಲ್ಲ, ಅವ್ರಿಗೆ ಯಾವುದೇ ರೀತಿ ಸಪೋರ್ಟ್ ಇಲ್ಲ, ರಾಜಕೀಯ ಬೆಂಬಲ ಇಲ್ಲ, ಅಂಥವ್ರು ಹಾಗಾದ್ರೆ ನ್ಯಾಯನೇ ಇಲ್ಲ ಈ ದೇಶದೊಳಗೆ. ಅವ್ರಿಗೆ ನ್ಯಾಯಕ್ಕೆ ಅರ್ಹರಲ್ಲ ಅವರು. ಅಂಥವ್ರ ಸಲುವಾಗಿ ಯಾರೂ ಧ್ವನಿ ಎತ್ತು ಹಾಗಿಲ್ವ? ಆ ಸಮಾಜದವರು ಧ್ವನಿ ಎತ್ತಾ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ರಾಜಕಾರಣಿಗಳು ಮಾತಾಡ್ತಾ ಇಲ್ಲ. ಹಾಗಾದ್ರೆ ಸಮಾಜಗಳಿರೋದು ಅದಕ್ಕೆ. ನಿಮ್ಮ ಸಮಾಜದ ಕಷ್ಟ ಸುಖಗಳನ್ನು ಸ್ಪಂದನೆ ಮಾಡಲಿಕ್ಕೂ ನಿಮ್ಮಲ್ಲಿ ಆಗ್ತಾ ಇಲ್ಲ ಅಂತ. ರಾಜಕಾರಣಿಗಳು ನೀವ್ಯಾಕೆ ಬಂದ ಸತ್ತಾಗ ಆ ಹೆಣಕ್ಕೆ ಮಾಲೆ ಹಾಕಿ ರಾಜಕಾರಣ ಮಾಡ್ತಿರೋದ್ರಲ್ಲಿ ನಾಚಿಕೆ ಆಗೋದಿಲ್ಲ ನಿಮ್ಮ ಜನ್ಮಕ್ಕೆ. ಸೊ ಇಂಥ ಒಂದು ಘಟನೆಯನ್ನು ಒಬ್ಬ ನಿರಪರಾಧಿಗೆ ಅಪರಾಧಿ ಮಾಡ್ತಾರೆ, 7 ವರ್ಷ ಅವನ ಜೀವನ ಬರ್ಬಾದ್ ಮಾಡ್ತಾರೆ. ಇದರ ಜೊತೆಗೆ ಇನ್ನೊಂದು ಭಯಾನಕ ಅಂತಂದರೆ, ಯಾರು ಇದನ್ನು ರೇಪ್ ಆ್ಯಂಡ್ ಮರ್ಡರ್ ಮಾಡಿದ್ದಾರೆ ಅವ್ರು ಹೊರಗೆ ಆರಾಮಾಗಿ ತಿರುಗ್ತಾ ಇದ್ದಾರೆ. 14 ವರ್ಷ ಆಯ್ತು, ಏನೂ ಕಾನೂನಿನ ಭಯ ಇಲ್ಲ, ಏನೂ ಹೆದರಿಕೆ ಇಲ್ಲ ಅವರಿಗೆ. ಕಾಲ್ ಕಸ ಅವರಿಗೆ ಕಾನೂನು ಅಂದರೆ. ಅವರನ್ನು ನೋಡಿ ಇನ್ನೂ 10 ಜನ ಕ್ರಿಮಿಗಳು ತಯಾರಾಗ್ತಾರೆ. ಯಾವ ರೀತಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹಾಳು ಮಾಡುವಂಥ ಪ್ರವೃತ್ತಿ ಪ್ರಾರಂಭ ಆಗಿದೆ ಅನ್ನುವಂಥದ್ದಕ್ಕೆ ಇದು ಬಹಳ ದೊಡ್ಡ ನಮಗೆ ನಿದರ್ಶನ ಕಣ್ಣೆದುರಿಗೆ ಕಾಣಿಸ್ತಾ ಇದೆ. ನಂತರ ಮರುತನಿಖೆಯ ವಿಳಂಬ ಮಾಡದೆ ಆದಷ್ಟು ಶೀಘ್ರವಾಗಿ ಮುಗಿಸುವಂತೆ ಒತ್ತಾಯಿಸಿ ಭಟ್ಕಳದ ಶಹರ ಪೊಲೀಸ್ ಠಾಣೆಯಲ್ಲಿ ಸಿಪಿಐ ಗೋಪಿಕೃಷ್ಣ ಅವರ ಮೂಲಕ ಡಿವೈಎಸ್ಪಿ ಅವರಿಗೆ ಮನವಿ ಪತ್ರ ನೀಡಲಾಯಿತು. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆನಂದ್ ಶೆಟ್ಟಿ ಯಡ್ಲಾರ್, ಶ್ರೀರಾಮ ಸೇನಾ ಪ್ರಮುಖರಾದ ಜಯಂತ್ ನಾಯ್ಕ್, ಭಟ್ಕಳ್ ಘಟಕದ ಅಧ್ಯಕ್ಷ ರಾಜು ಭಟ್ಕಳ್, ರಾಮದಾಸ್ ಭಟ್ಕಳ್ ಮತ್ತಿತರರು ಇದ್ದರು. ವಿಸ್ಮಯ ನ್ಯೂಸ್, ಈಶ್ವರ್ ನಾಯ್ಕ್, ಭಟ್ಕಳ.